ಉಪಚುನಾವಣೆ ನಡೀತಾ ಇದೆ. ಇಡೀ ದೇಶಾದ್ಯಂತ ಸಹಿತ ಪ್ರಮುಖ ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ. ಮೊದಲನೇದಾಗಿ ಇಡೀ ದೇಶದಲ್ಲಿ ಏನು ಚುನಾವಣೆ ನಡೀತಾ ಇದೆ, ವೆಸ್ಟ್ ಬೆಂಗಾಲ್ದಲ್ಲಿ ಕಾಂಗ್ರೆಸ್ ಈಸ್ ನೋವೇರ್. ಆನಂತರ ಅಸ್ಸಾಂದಲ್ಲಿ ಉಚಿತ ಘೋಷಣೆ ಉಚಿತ, ಸೋಲು ಖಚಿತ ಅನ್ನುವಂಥ ಸ್ಥಿತಿಯಲ್ಲಿ ಇದ್ದಾರೆ. ಭಾಳ ಹೆವಿಲಿ ದೇ ಆರ್ ಲೂಸಿಂಗ್. ಸ್ವಲ್ಪ ಅಲ್ಲೇ ಉಸಿರಾಡ್ತಿದ್ರೆ ಕೇರಳದಲ್ಲಿ ಉಸಿರಾಡ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ 21 ಸೀಟಿಗೆ ಒಂದು ಕಾಲದಲ್ಲಿ ಇಡೀ ತಮಿಳುನಾಡಿನಲ್ಲಿ ಆಡಳಿತವನ್ನು ಮಾಡಿದವರು ಕಾಂಗ್ರೆಸ್ ಪಾರ್ಟಿಯವರು. ಅಲ್ಲಿ 21 ಸೀಟಿಗೆ ಸ್ಟಾಲಿನ್ ಅವರ ಕೈ ಹಿಡ್ಕೊಂಡು ಹೋಗುವಂಥ ಒಂದು ದುಸ್ಥಿತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ. ಇದೆಲ್ಲದಕ್ಕೂ ಕಾರಣ ಕಾಂಗ್ರೆಸ್ ಪಾರ್ಟಿಯ ಭ್ರಷ್ಟಾಚಾರ, ದುರಾಡಳಿತ ಮತ್ತು ವಂಶವಾದ. ಇದರ ಜೊತೆಗೆ ಅಪೀಸ್ಮೆಂಟದ ಒಂದು ಪರಾಕಾಷ್ಠೆ ನೀವಿಲ್ಲಿ ದಾವಣಗೆರೆಯಲ್ಲಿ ನೋಡ್ಬೋದು. ಅಪೀಸ್ಮೆಂಟದ ಪರಾಕಾಷ್ಠೆ, ದ ಹೈಟ್ ಆಫ್ ಅಪೀಸ್ಮೆಂಟ್. ಕಾರ್ತೀಕ ದೀಪವನ್ನು ಹಚ್ಚಬೇಕು ಅಂತ ತಿಳ್ಕೊಂಡು ಹೈಕೋರ್ಟು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟ ನಂತರ ಆ ಹೈಕೋರ್ಟ್ ನ್ಯಾಯಾಧೀಶರ ವಿರುದ್ಧವಾಗಿ ಇಂಪೀಚ್ಮೆಂಟ್ ಮೋಷನ್ ತಂದಂಥ, ಸಹಿ ಮಾಡಿದಂಥ ಒಬ್ಬ ಜಡ್ಜಿನ ಬಗ್ಗೆ, ಇಂಪೀಚ್ಮೆಂಟ್ ಮೋಷನ್ ಇದನ್ನು ಎಕ್ಸ್ಟ್ರಾರ್ಡಿನರಿ. ಇವತ್ತಿನ ತನಕ ಯಾರು ಇಂಪೀಚ್ಮೆಂಟು ಆಗಿಲ್ಲ. ಇಂಪೀಚ್ಮೆಂಟ್ ಇದನ್ನು ಎಕ್ಸ್ಟ್ರಾರ್ಡಿನರಿ ಆ್ಯಕ್ಷನ್. ಆ ಇಂಪೀಚ್ಮೆಂಟ್ ಮೋಷನ್ಗೆ ಅಲ್ಲಿಯ ಮುಸಲ್ಮಾನರಿಗೆ ತುಷ್ಟೀಕರಣ ಕೊಡಿಸ್ಲಿಕ್ಕೆ ಸಹಿ ಮಾಡಿದಂಥವ್ರು ಇಲ್ಲಿ ಕ್ಯಾಂಡಿಡೇಟ್, ಸಂಸದರ ಮಗ. ಹೈಟ್ ಆಫ್ ಅಪೀಸ್ಮೆಂಟ್ ಇದು. ದೇವಸ್ಥಾನದ ದೀಪ ಆರಿಸೋದು, ಮಸೀದಿಗೆ ದೀಪ ಹಚ್ಚೋದು. ಆ ಮಸೀದಿಗೆ ಹಚ್ಚಬೇಡ ಅಂತ ಹೇಳೋದಿಲ್ಲ, ದೇವಸ್ಥಾನಕ್ಕೆ ಆರಿಸ್ಲಿಕ್ಕೆ ಯಾಕೆ ಹೋಗ್ತಾರೆ ನೀವು? ಕಾಂಗ್ರೆಸ್ ಪಾರ್ಟಿ ಏನು ಅಹಿಂದ ಮಾತಾಡ್ತದಲ್ಲ, ಬಾಗಲಕೋಟೆಯೊಳಗೆ ಅಹಿಂದ, ಇಲ್ಲಿ ಗೋವಿಂದ ಇವ್ರದ್ದು ಲೆಕ್ಕ. ಟೇಕನ್ ಫಾರ್ ಗ್ರಾಂಟೆಡ್ ಇವ್ರದ್ದು. ಇಲ್ಲಿ ಯಾರು ಸಮರ್ಥರಿರಲಿಲ್ವಾ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ? ನಿಮ್ಮ ಮನೆತನಕ್ಕೆ ಆಗ್ಬೇಕಲ್ಲ, ನಿಮ್ಮ ಕುಟುಂಬಕ್ಕೆ ಆಗ್ಬೇಕಾ? ಭ್ರಷ್ಟಾಚಾರದ್ದು ದುಡ್ಡಿದೆ, ಇಷ್ಟು ವರ್ಷಗಳ ಕಾಲ ಗಳಿಸಿದ್ದು ಇದೆ. ಹೀಗಾಗಿ ದುಡ್ಡಿನ ಬಲದಿಂದ ಇಲ್ಲಿನ ಪ್ರಜಾಪ್ರಭುತ್ವವನ್ನು ನಿರ್ನಾಮ ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದು ಜನ ಗಮನಿಸಬೇಕು. ಪೀಪಲ್ ಹ್ಯಾವ್ ಟು ವೆರಿ ಸೀರಿಯಸ್ಲಿ, ಜನರಿಗೆ ಇದನ್ನು ಭಾಳ ಗಂಭೀರವಾಗಿ ವಿಚಾರ ಮಾಡಬೇಕನ್ನುವಂಥ ವಿನಂತಿಪೂರ್ವಕ ಆಗ್ರಹವನ್ನು ನಾನು ಮಾಡ್ತೇನೆ. ವಾಡಿದೆ ಪ್ರಜಾಪ್ರಭುತ್ವನ ಇದು. ಮತ್ತು ದಾದಾಗಿರಿ, ಒಂದು ಅಭಿವೃದ್ಧಿ ಕೆಲಸ ಇಲ್ಲ. ಸ್ಮಾರ್ಟ್ ಸಿಟಿ ಇತ್ಯಾದಿಗಳಾಗಿದ್ದರೆ ಅದು ಸಿದ್ದೇಶಣ್ಣವ್ರ ಕಾಲದಲ್ಲಿ, BJP ಕಾಲದಲ್ಲಿ ಆಗಿದೆ. ಯಡಿಯೂರಪ್ಪನವ್ರ ಕಾಲದಲ್ಲಿ ದಾವಣಗೆರೆ ಅಭಿವೃದ್ಧಿ ಆಗಿದೆ, ಸ್ಟೇಷನ್ ಅಭಿವೃದ್ಧಿ ಆಗಿದೆ. ಹಾಗಾಗಿ ಇದರ ಜೊತೆಯಲ್ಲಿ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಪಾರ್ಟಿ ಇವತ್ತು ನಶಿಸಿ ಹೋಗಿದೆ. ಆಲ್ಮೋಸ್ಟ್ ಕಾಂಗ್ರೆಸ್ ಮುಕ್ತ ಅನ್ನುವಂಥ ಹಂತಕ್ಕೆ ಬರ್ತಾ ಇದೆ. ಈಗಿರೋದು 2 ರಾಜ್ಯದಲ್ಲಿದೆ. ಆದಷ್ಟು ಬೇಗ ಅದರಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಚುನಾವಣೆ ಬರಲಿದೆ. ಅಲ್ಲಿ ಅಂದರೆ ಇನ್ನೊಂದು ವರ್ಷ, 1.5 ವರ್ಷ ಏನೋ ಇರಬೇಕು, ಅಲ್ಲಿ ಹೋಗ್ತಾರೆ ಅವರು. ಸೊ ಕಾಂಗ್ರೆಸ್ ಈಗ ಜಾರ್ಖಂಡದಲ್ಲಿಯೂ ಸಹಿತ ಅವರ ಅಲೈನ್ದಲ್ಲಿ ಭಿನ್ನ ಮತ ಬಂದಿದೆ. ಇವರು ಹೊರಗಾಗ್ತಾ ಇದ್ದಾರೆ ಮಂತ್ರಿಗಿರಿಯಿಂದ. ಅಂದರೆ ಕಾಂಗ್ರೆಸ್ ಈಸ್ ನೋವೇರ್. ವೈ ಇಲ್ಲೇ ಜನ ಒಂದು ಫ್ಯಾಮಿಲಿಯ, ಕಾಂಗ್ರೆಸ್ಸಿನ ಒಂದು ಫ್ಯಾಮಿಲಿಗೆ ಮನ್ನಣೆ ಕೊಡಬೇಕು ಅನ್ನುವಂಥದ್ದು ಜನ ವಿಚಾರ ಮಾಡಬೇಕು.